ನೋಡಿ ಸೆಕೆಂಡ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಸೊ ದಟ್ ದೇ ಹ್ಯಾವ್ ಟು ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ನೋಡಿ, 2x² + kx + 3 = 0 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಏನ್ ಹೇಳಿದರೆ, ಸೋ ದಟ್ ದೇ ಹ್ಯಾವ್ ಟು ಈಕ್ವಲ್ ರಿಯಲ್ ರೂಟ್ಸ್ ಅಂತ ಹೇಳಿದ್ದಾರೆ. ಈಕ್ವಲ್ ರಿಯಲ್ ರೂಟ್ಸ್ ಯಾವಾಗ ಬರ್ತವೆ ನಮ್ಗೆ, ನಾವು ಈಗ ತಾನೇ ಓದಿದೀವಲ್ವಾ, ಡಿ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ಮಾತ್ರ ಟು ಈಕ್ವಲ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ. ಸೊ ಡಿ ಇಸ್ ಈಕ್ವಲ್ಸ್ ಟು 0 ಅಂತಂದ್ರೆ ಡಿ ಫಾರ್ಮುಲಾ ಏನು, ಡಿ ಇಸ್ ಈಕ್ವಲ್ಸ್ ಟು b² - 4ac ಅಲ್ವಾ. ಈಗ ನಾವು ವ್ಯಾಲ್ಯೂಸ್ ಪುಟ್ ಮಾಡೋಣ, ಇಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಎ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ x² ಏನಿದೆ 2 ಇದೆ. ಬಿ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ x ಏನಿದೆ k ಇದೆ. ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ 3 ಇದೆ. ಓಕೆ, ಈಗ ನೋಡಿ b² - 4ac = 0 ಬರಬೇಕು. ಆವಾಗ ನಮ್ಗೆ 2 ಈಕ್ವಲ್ ರಿಯಲ್ ರೂಟ್ಸ್ ಬರ್ತವೆ. ಸೊ ವ್ಯಾಲ್ಯೂಸ್ ಪುಟ್ ಮಾಡೋಣ. b² ಅಂದ್ರೆ k² - 4ac. 4 a ವ್ಯಾಲ್ಯೂ ಏನಿದೆ 2 ಇದೆ, ಸಿ ವ್ಯಾಲ್ಯೂ ಏನಿದೆ 3 ಇದೆ, = 0. ಈಗ k² - 4 2s 8, 8 3s 24 = 0. ಈಗ ನೋಡಿ k² ಈ -24 ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ +24 ಆಯ್ತು ಅಲ್ವಾ. ಈಗ ಫ್ಯಾಕ್ಟರ್ಸ್, ಇದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಅಲ್ಲಲ್ವಾ, ಸೊ ನಾವು ಫ್ಯಾಕ್ಟರ್ಸ್ ತೆಗೆಯೋಣ. 24 2 1s 2 2s, again 2 6s, again 2 3s, again 3 1s. ಸೊ ಏನ್ ಬರುತ್ತೆ, ಇದು ಮಾಡೋಕ್ ಮುಂಚೆ ನೋಡಿ ಕೆ ಇಸ್ ಈಕ್ವಲ್ಸ್, ನಮ್ಗೆ ಕೆ ವ್ಯಾಲ್ಯೂ ಬೇಕಲ್ವಾ, ನಾವೇನ್ ಮಾಡ್ಬೇಕು, √24 ಹಾಕೊಳ್ಬೇಕು. √24 ಹಾಕೊಂಡ್ಮೇಲೆ ನಾನು ಫ್ಯಾಕ್ಟರ್ಸ್ ತೆಗಿಬೇಕಾಗಿತ್ತು. ಓಕೆ, ಈಗ ನೋಡಿ √24 ಅಂದ್ರೆ ಫ್ಯಾಕ್ಟರ್ಸ್ ಏನ್ ಬಂದಿದ್ದಾವೆ, 2 × 2 × 2 × 3 ಬಂದಿದೆ. ಇಲ್ಲಿ ಪೇರ್ ಯಾವ್ದಾಗ್ತಾ ಇದೆ, ಪರ್ಫೆಕ್ಟ್ ಸ್ಕ್ವೇರ್ 2 × 2. ಸೊ ನಾವೇನ್ ಹೇಳ್ಬೋದು, ಒಂದು 2 ಹೊರಗಡೆ ತೆಗಿಬಹುದು. √ ಏನ್ ಉಳಿಯುತ್ತೆ, 2 3s 6 ಉಳಿತು ಅಲ್ವಾ. ಸೊ ಅವ್ರೇನ್ ಹೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿದ್ದಾರೆ. ಕೆ ಇಸ್ ಈಕ್ವಲ್ಸ್ ಟು 2√6 ಅಂತ. ಕೆ ಇಸ್ ಈಕ್ವಲ್ಸ್ ಟು 2√6. 2 ಈಕ್ವಲ್ ರಿಯಲ್ ರೂಟ್ಸ್ ಅಂತಂದ್ರೆ ಏನರ್ಥ, ಇನ್ನೊಂದು ಕೂಡ 2√6 ಅಂತ ಅರ್ಥ. 2 ಈಕ್ವಲ್ ರೂಟ್ಸ್ ಅಂತ. ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, kx × x - 2 + 6 = 0 ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ರೆ ಹೆಂಗೆ ಮೇಡಮ್ ಅಂತಂದ್ರೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿಲ್ಲ, ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಮಾಡ್ಕೋಬೇಕು. ಓಕೆ, ನೋಡಿ ಮಲ್ಟಿಪ್ಲೈ ಮಾಡೋಣ. kx × x ಮಾಡಿದ್ರೆ ಏನ್ ಬರುತ್ತೆ, kx² ಬರುತ್ತೆ. ಮೈನಸ್ ಇದೆ, ಮೈನಸ್ ಬರೆಯೋಣ. kx × 2 ಅಂದ್ರೆ 2kx. ಓಕೆ, ಪ್ಲಸ್ 6 = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಆಯ್ತಲ್ವಾ. ಈಗ ನಾವು ABC ಬರ್ಕೊಳ್ಳೋಣ. a ಇಸ್ ಈಕ್ವಲ್ಸ್ ಟು ಏನಿದೆ, ಕೋಎಫಿಷಿಯಂಟ್ ಆಫ್ x² k ಇದೆ. b ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ x ಏನಿದೆ, -2k ಇದೆ. c ಇಸ್ ಈಕ್ವಲ್ಸ್ ಟು ಏನಿದೆ, ಕಾನ್ಸ್ಟೆಂಟ್ 6 ಇದೆ. ಓಕೆ, ಈಗ ನಾವೇನ್ ಮಾಡ್ಬೇಕು, d ಇಸ್ ಈಕ್ವಲ್ಸ್ ಟು b² - 4ac ಅಲ್ವಾ. ಇದನ್ನ 0 ಅಂತ ಮಾಡ್ಕೋಬೇಕು, ಅವಾಗೆ ನಮ್ಗೆ 2 ಈಕ್ವಲ್ ರಿಯಲ್ ರೂಟ್ಸ್ ಬರೋದು. ಸೊ ವ್ಯಾಲ್ಯೂಸ್ ಪುಟ್ ಮಾಡೋಣ. b², b ಅಂತಂದ್ರೆ ನೋಡಿ ಏನ್ ವ್ಯಾಲ್ಯೂ ಇದೆ, -2k² -4 a ವ್ಯಾಲ್ಯೂ ಏನಿದೆ, k ಇದೆ, c ವ್ಯಾಲ್ಯೂ ಏನಿದೆ 6 ಇದೆ, = 0. ಈಗ -2k × -2k ಏನಾಗತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 2 × 2 4 ಆಯ್ತು, k × k k² ಆಯ್ತು. ಸೊ ಏನ್ ಬಂತು, 4k² ಮೈನಸ್ ನೋಡಿ ಇಲ್ಲಿ ವೇರಿಯೇಬಲ್ ಇದೆ 4 × 6 24 24k
ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ ನೋಡಿ 2 ಮೆಥಡ್ ಅಲ್ಲಿ ಮಾಡ್ಬೋದು. ಇಲ್ಲಿ ಈ ರೀತಿ ಇದ್ದಾಗ ಒಂದು 4k ಕಾಮನ್ ತೆಗಿಬೋದಲ್ವಾ ನಾವು ಇದ್ರಲ್ಲಿ. ಸೊ 4k ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ? ಇಲ್ಲಿ 1k ಉಳಿಯಿತು, ಮೈನಸ್ ಇಲ್ಲಿ ಏನ್ ಉಳಿಯುತ್ತೆ? 6 ಅಷ್ಟೇ ಉಳಿಯುತ್ತೆ, ಯಾಕಂದ್ರೆ k ಹೊರಗಡೆ ತೆಗ್ದಿದ್ದೀವಿ. ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ 4k ಇಸ್ ಈಕ್ವಲ್ಸ್ ಟು 0 ಒಂದಾಯ್ತು, k ಮೈನಸ್ 6 ಇಸ್ ಈಕ್ವಲ್ಸ್ ಟು 0 ಇನ್ನೊಂದಾಯ್ತು. ಈಗ k ಇಸ್ ಈಕ್ವಲ್ಸ್ ಟು ಏನಾಗತ್ತೆ? 0. ಈ 4 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ k ವ್ಯಾಲ್ಯೂ ಏನಾಗತ್ತೆ? 0/4 ಅಂದ್ರೆ 0. ಈಗ ಇದು ನೋಡಿ k ಇಸ್ ಈಕ್ವಲ್ಸ್ ಟು ಈ ಮೈನಸ್ 6 ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ 6 ಆಯ್ತು. ಅಂದ್ರೆ ಇಲ್ಲಿ ಬಂತು 2 ವ್ಯಾಲ್ಯೂ. ಆದ್ರೆ k ಇಸ್ ಈಕ್ವಲ್ಸ್ ಟು 0 ಆದ್ರೆ ಇಲ್ಲಿ ನೋಡಿ ಈ k ಪ್ಲೇಸ್ ಅಲ್ಲಿ 0 ಹಾಕಿದ್ರೆ 0 ಇಂಟು ಎಕ್ಸ್ ಸ್ಕ್ವೇರ್ ಏನಾಗತ್ತೆ? 0 ಆಯ್ತು. ಅಂದ್ರೆ ಈ ಹೋಲ್ ಟರ್ಮ್ ಇಲ್ಲಿ 0 ಆಗಿಬಿಡ್ತು. 0 ಆದ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ, ಎಕ್ಸ್ ಸ್ಕ್ವೇರ್ ಇದ್ರೆ ಅಲ್ವಾ ಕ್ವಾಡ್ರಾಟಿಕ್ ಇಕ್ವೇಶನ್, ನಾವು ಅದನ್ನ ಓದಿದೀವಿ. ಸೊ ಇದು ರಾಂಗ್. ಸೊ k ಇಸ್ ಈಕ್ವಲ್ಸ್ ಟು 6 ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ಒನ್ ಟೈಪ್. ಇಲ್ಲಿಂದ ಮಾತ್ರ, ಇಲ್ಲಿಂದ ತೋರಿಸ್ತಾ ಇದ್ದೀನಿ ನೋಡಿ. 4k ಸ್ಕ್ವೇರ್ ಮೈನಸ್ 24k ಇಸ್ ಈಕ್ವಲ್ಸ್ ಟು 0 ಇದೆ. ಈಗ ಈ ಮೈನಸ್ 24k ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. 4k ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಈ ಕಡೆ ಪ್ಲಸ್ ಆಯ್ತು, ಪ್ಲಸ್ 24k ಆಯ್ತು. ಈಗ ಈ k ಒಂದು ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬರೋಣ, ಯಾಕೆ ಕ್ಯಾನ್ಸಲ್ ಹೋಗುತ್ತೆ ಅಂತ. ಯಾವುದೇ ಆಗ್ಲಿ ಈ ಕಡೆ ತರ್ಲಿ, ಆ ಕಡೆ ಈ ಕಡೆಯಿಂದ ಆ ಕಡೆಗೆ ಹೋಗ್ರಿ, ಏನಾಗತ್ತೆ? ಮಲ್ಟಿಪ್ಲಿಕೇಶನ್ ಇರೋದ್ರಿಂದ k ಈ ಕಡೆ ಬಂದ್ರೆ ಡಿವೈಡ್ ಆಗತ್ತೆ. ಇಸ್ ಈಕ್ವಲ್ಸ್ ಟು 24. ಈಗ 1k ಕ್ಯಾನ್ಸಲ್ ಆಯ್ತು ಅಲ್ವಾ? ಸೊ ಏನ್ ಉಳಿತು? 4k ಇಸ್ ಈಕ್ವಲ್ಸ್ ಟು 24. ಸೊ k ಇಸ್ ಈಕ್ವಲ್ಸ್ ಟು 24. ಈ 4 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು ನೋಡಿ, ಕ್ಯಾನ್ಸಲ್ ಆಗತ್ತೆ. 4 1 4 6 k ಇಸ್ ಈಕ್ವಲ್ಸ್ ಟು 6 ಬಂತು. ಈ ಮೆಥಡ್ ಕೂಡ ಮಾಡ್ಬೋದು, ನಮ್ಗೆ k ವ್ಯಾಲ್ಯೂ 6 ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ.